ನಿಮ್ಮನ್ನು ಸೃಷ್ಟಿಸಿದ ಶಕ್ತಿಯೊಡನೆ ನೀವು ಸಂಪರ್ಕಗೊಳ್ಳುವವರೆಗೂ ನೀವು ನಿಮ್ಮ ಜೀವನದ ಅರ್ಥವನ್ನು ತಿಳಿಯಲಾಗುವುದಿಲ್ಲ. ಇದನ್ನು ಹೇಳಿದ್ದಾರೆ ಪರಮಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಅನ್ಕೊಂಡಿರ್ತೀವಿ ಹೊಸ ವರ್ಷದಲ್ಲಿ ಏನಾದರೂ ಒಂದು ಹೊಸತನ್ನ ಶುರು ಮಾಡಬೇಕು ಅಂತ. ಹಾಗೆಯೇ ಶಾಂತಿ ಮತ್ತು ಆನಂದದ ಉಡುಗೊರೆಯಾಗಿ ಬಂದಿರುವಂತಹ ಈ ಸಹಜ ಯೋಗದ ಕುಂಡಲಿನಿ ಜಾಗೃತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹಜ ಯೋಗ ಕೇಂದ್ರದ ವತಿಯಿಂದ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಸಹಜ ಯೋಗ ಅಂದರೆ ಏನು ಅಂತ ನಿಮಗೆಲ್ಲ ಆಸಕ್ತಿ ಇದೆ. ಅದನ್ನು ಕಂಡು ನಮಗೆ ತುಂಬ ಹರ್ಷ ಆಗ್ತಾ ಇದೆ. ಬನ್ನಿ, ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮುಂಚೆ ಕೆಲವೊಂದು ಸೂಚನೆಗಳು. ಇದು ಧ್ಯಾನದ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ದಯವಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತಲೂ ಒಂದು ಶಾಂತವಾದ ವಾತಾವರಣವನ್ನು ನಿರ್ಮಿಸಿಕೊಳ್ಳಿ. ಹಾಗೆಯೇ ನೀವು ನೆಲದ ಮೇಲೋ ಅಥವಾ ಕುರ್ಚಿಯ ಮೇಲೋ ಆರಾಮಾಗಿ ಕುಳಿತುಕೊಳ್ಳಿ. ನೀವು ಕಳೆಯುವ ಈ ಸಮಯ ನಿಮ್ಮ ಜೀವನದ ಅದ್ಭುತ ಕ್ಷಣಗಳಾಗಿರುತ್ತವೆ. ಆದುದರಿಂದ ನೀವು ಕಾರ್ಯಕ್ರಮದ ಕೊನೆಯವರೆಗೂ ಶಾಂತ ಚಿತ್ತರಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮದ ಆನಂದವನ್ನು ಅನುಭವಿಸಿ. ಇನ್ನು ಹೆಚ್ಚು ತಡ ಮಾಡದೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮಾನವನು ಅಂದರೆ ನಾವೆಲ್ಲರೂ ಈ ಜೀವನದ ಪ್ರತಿಯೊಂದು ಹಂತದಲ್ಲೂ ಏನೋ ಸಮಸ್ಯೆಗಳು, ಗೊಂದಲಗಳು, ಅನಾರೋಗ್ಯ ಮತ್ತು ಈ ಜೀವನವು ಒಡ್ಡುವ ಸವಾಲುಗಳನ್ನು ನಾವು ಎದುರಿಸ್ತಾನೆ ಕಳೆದಿರ್ತೇವೆ. ಅದರಲ್ಲೇ ಮುಳುಗಿ ನಾವು ನಮ್ಮ ಮನಃಶಾಂತಿಯನ್ನು ಕೂಡ ಕಳ್ಕೊಂಡಿರ್ತೇವೆ. ಆದರೆ ಈ ಎಲ್ಲ ಸಮಸ್ಯೆ ಹಾಗೂ ಗೊಂದಲಗಳ ನಡುವೆಯೂ ಸಮಚಿತ್ತರಾಗಿದ್ದುಕೊಂಡು ನಾವು ಸಮತೋಲನದಲ್ಲಿ ಇರಬೇಕು. ಇದು ಹೇಗೆ ಸಾಧ್ಯ? ಇದು ಧ್ಯಾನದಿಂದ ಮಾತ್ರ ಸಾಧ್ಯ. ಹಾಗಾದರೆ ಈ ಧ್ಯಾನ ಅಂದರೆ ಏನು ಮತ್ತು ಈ ಧ್ಯಾನವನ್ನು ಮಾಡುವ ಬಗ್ಗೆ ಹೇಗೆ? ಬನ್ನಿ, ಇಂದು ನಾವು ಸಹಜ ಯೋಗ ಧ್ಯಾನದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಸಂಸ್ಕೃತದಲ್ಲಿ ಸಹಜ ಎಂದರೆ ಸಹ ಎಂದರೆ ನಮ್ಮೊಡನೆ, ಜ ಎಂದರೆ ಜನಿಸಿದ್ದು ಎಂದರ್ಥ. ಹಾಗೆಯೇ ಯೋಗ ಎಂದರೆ ಮಿಲನ, ಅಂದರೆ ನಮ್ಮೊಡನೆಯೇ ಹುಟ್ಟಿದಂತಹ ಶಕ್ತಿಯು ಸರ್ವವ್ಯಾಪ್ತಿಯಾದ ಭಗವಂತನ ಶಕ್ತಿಯೊಡನೆ ಒಂದಾಗುವುದು. ಇದನ್ನೇ ಸಹಜ ಯೋಗವೆನ್ನುತ್ತಾರೆ. ಹಾಗಾದರೆ ನಮ್ಮೊಡನೆ ಹುಟ್ಟಿದಂತಹ ಶಕ್ತಿ ಯಾವುದು? ನಮ್ಮ ಹಿಂದಿನ ಕಾಲದ ಋಷಿಮುನಿಗಳೆಲ್ಲ ಹೇಳ್ತಾ ಇದ್ರು, ದೇವರನ್ನು ಎಲ್ಲೂ ಹುಡುಕಬೇಡಿ, ಆತ ನಮ್ಮೊಳಗೆ ಇದ್ದಾನೆ ಎಂದು. ಹಾಗಾದರೆ ಈ ಶಕ್ತಿ ಯಾವುದು? ಇದು ಕುಂಡಲಿನಿ ಶಕ್ತಿ ಎಂದು ಕರೆಯುತ್ತಾರೆ. ಈ ಶಕ್ತಿಯು ನಮ್ಮ ಬೆನ್ನೆಲುಬಿನ ಕೊನೆಯ ಮೂಳೆಯಾದ ಸೇಕ್ರಮ್ ಎಂಬ ಅಸ್ಥಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಸ್ಥಿತವಾಗಿದೆ. ಇದು ಸ್ತ್ರೀ ಶಕ್ತಿ. ಈ ಶಕ್ತಿಯ ಕೆಲವು ಎಸಳುಗಳು ಜಾಗೃತವಾಗಿ ಮೇಲ್ಮುಖವಾಗಿ ಹರಿದು ನಮ್ಮ 6 ಚಕ್ರಗಳನ್ನು ದಾಟಿ 7ನೇ ಚಕ್ರವನ್ನು ಭೇದಿಸಿ ನಮ್ಮ ಸರ್ವವ್ಯಾಪ್ತಿಯಾದ ಭಗವಂತನ ಶಕ್ತಿಯೊಡನೆ ಒಂದಾಗುತ್ತಾರೆ. ಇದನ್ನೇ ಆತ್ಮ ಸಾಕ್ಷಾತ್ಕಾರವೆನ್ನುತ್ತಾರೆ. ಏಕೆಂದರೆ ಆಗ ನಮ್ಮ ಹೃದಯದಲ್ಲಿರುವ ಆತ್ಮವು ಪ್ರಕಾಶಮಾನವಾಗುತ್ತದೆ. ಹಾಗೆಯೇ ನಮ್ಮ 2 ಕೈಗಳಲ್ಲಿ ಮತ್ತು ನಮ್ಮ ನೆತ್ತಿಯ ಮೇಲೆ ನಾವು ತಣ್ಣನೆಯ ತರಂಗಗಳನ್ನು ಅನುಭವಿಸುತ್ತೇವೆ. ಈ ತಣ್ಣನೆಯ ಚೈತನ್ಯವು ನಮ್ಮ ದೇಹದಲ್ಲಿ ಹರಿದಾಗ ನಮ್ಮಲ್ಲಿರುವ ಒತ್ತಡಗಳೆಲ್ಲವೂ ಶಮನವಾಗುತ್ತದೆ ಹಾಗೂ ದೇಹವು ಹಗುರಾಗುತ್ತದೆ. ಹಾಗಾದರೆ ಈ ಧ್ಯಾನವನ್ನು ನಾವು ಏಕೆ ಮಾಡಬೇಕು? ಈ ಧ್ಯಾನ ಅಂದರೆ ಏನು? ಮಾನವರು ಅಂದರೆ ನಾವೆಲ್ಲರೂ ಯಾವಾಗಲೂ ಏನಾದರೂ ಒಂದು ಯೋಚನೆಯಲ್ಲೇ ತೊಡಗಿರ್ತೇವೆ. ಇಲ್ಲ ನಮ್ಮ ಭೂತಕಾಲದ ಚಿಂತನೆಗಳಲ್ಲೋ ನಮ್ಮ ಭವಿಷ್ಯತ್ ಕಾಲದ ಯೋಚನೆಗಳಲ್ಲೋ ಮುಳುಗಿ ಹೋಗಿರ್ತೇವೆ. ಯಾವಾಗಲೂ ನಾವು ವರ್ತಮಾನದಲ್ಲಿ ಇರುವುದಿಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳಿಲ್ಲದ ಒಂದು ಸ್ಥಿತಿಯನ್ನು ತಲುಪಬೇಕು. ಇದನ್ನೇ ಧ್ಯಾನವೆನ್ನುತ್ತಾರೆ ಅಥವಾ ನಿರ್ವಿಚಾರ ಸಮಾಧಿ ಅಂತಲೂ ಹೇಳ್ತಾರೆ. ಹಾಗಾದರೆ ನಾವು ಧ್ಯಾನವನ್ನು ಯಾಕೆ ಮಾಡಬೇಕು? ಮಾಡೋದಾದರೂ ಸಹಜ ಯೋಗ ಧ್ಯಾನವನ್ನೇ ಏಕೆ ಮಾಡಬೇಕು? ಏಕೆಂದರೆ ಸಹಜ ಯೋಗವು ತುಂಬ ಸುಲಭವಾದುದು, ಸರಳವಾದುದು ಮತ್ತು ಸ್ವಾಭಾವಿಕವಾದುದು. ಅಲ್ಲದೆ ಇದು ಪುರಾತನವಾದುದು ಕೂಡ. ಭೃಗು ಮಹರ್ಷಿಗಳು ತಮ್ಮ ನಾಡಿ ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ.
ಮತ್ತು ಇಂದಿನ ಆಧುನಿಕ ಯುಗದಲ್ಲಿ ಇದು ವೈಜ್ಞಾನಿಕವಾಗಿಯೂ ಇದೆ. ಹಾಗಾದರೆ ಈ ಸಹಜ ಯೋಗದಿಂದ ಆಗುವ ಲಾಭಗಳೇನು ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ಇದು ತುಂಬ ಸರಳ ಹಾಗೂ ಸುಲಭ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅಭ್ಯಾಸ ಮಾಡಬಹುದು. ಅಲ್ಲದೆ ಇದು ನಮ್ಮ ದೈವಿ ಶಕ್ತಿಯ ಕಾರ್ಯವಾಗಿರುವುದರಿಂದ ನಮ್ಮಲ್ಲಿರುವ ಎಲ್ಲ ದುಶ್ಚಟಗಳಿಂದ ಹಾಗೂ ಎಲ್ಲ ರೋಗಗಳಿಂದ ನಾವು ಮುಕ್ತಿ ಹೊಂದಬಹುದು. ಇದರಿಂದ ನಾವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆರೋಗ್ಯವನ್ನು ಪಡೆಯೋದಲ್ಲದೆ ನಾವು ಸಾಮಾಜಿಕವಾಗಿಯೂ ಉನ್ನತಿಯನ್ನು ಪಡೆಯಬಹುದು. ಅಲ್ಲದೆ ನಮ್ಮ ಕೈಗಳಲ್ಲಿ ನಾವು ತಣ್ಣನೆಯ ಚೈತನ್ಯವನ್ನು ಅನುಭವಿಸೋದ್ರಿಂದ ನಮ್ಮ ಚಕ್ರಗಳ ಸ್ಥಿತಿಯನ್ನು ನಾವು ತಿಳಿಯಬಹುದು. ಇದರಿಂದ ನಾವು ನಮಗೇ ವೈದ್ಯರಾಗ್ತೇವೆ ಹಾಗೂ ಅಂತೆಯೇ ನಾವು ಇತರರ ಚಕ್ರರ ಪರಿಸ್ಥಿತಿಯನ್ನು ಕೂಡ ತಿಳ್ಕೋಬಹುದು ಹಾಗೂ ಈ ಚಕ್ರಗಳನ್ನು ಸಮತೋಲನಕ್ಕೂ ತರಬಹುದು. ಇದರಿಂದ ನಮಗೆ ನಾವು ಗುರುಗಳು ಆಗ್ತೇವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಆಂತರಿಕ ಪರಿವರ್ತನೆ ಉಂಟಾಗುತ್ತದೆ. ಅಂದರೆ ನಮ್ಮ ಆಂತರಿಕ ಪರಿವರ್ತನೆಯಿಂದ ನಮ್ಮ ಮನೆ, ನಮ್ಮ ಸಂಸಾರ, ಇದರಿಂದ ನಮ್ಮ ಊರು, ನಮ್ಮ ದೇಶ ಹಾಗೆ ಇಡೀ ಜಗತ್ತಿನ ಪರಿವರ್ತನೆ ಸಾಧ್ಯವಾಗುತ್ತದೆ. ಆದರೆ ಸಹಜ ಯೋಗದ ಮುಖ್ಯ ಉದ್ದೇಶ ಇದಲ್ಲ. ಸಹಜ ಯೋಗದ ಪರಮ ಗುರಿಯು ನಮ್ಮ ಆಧ್ಯಾತ್ಮಿಕ ಉನ್ನತಿಯಾಗಿದೆ, ನಾವು ಆತ್ಮರಾಗುವುದಾಗಿದೆ. ಹಾಗೆಯೇ ಇದನ್ನು ಎಲ್ಲ ಧರ್ಮದವರು ಮಾಡಬಹುದು. ಈಗ ಸುಮಾರು 130ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಎಲ್ಲ ಧರ್ಮದವರು ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಹಾಗೂ ತಮ್ಮ ಉನ್ನತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲದೆ ಈ ಒಂದು ಧ್ಯಾನ ಪದ್ಧತಿಯನ್ನು ಎಲ್ಲ ಕಡೆ ಉಚಿತವಾಗಿ ಕಲಿಸಿಕೊಡಲಾಗುತ್ತದೆ. ಇದಿಷ್ಟು ನೀವು ಸಹಜ ಯೋಗದ ಬಗ್ಗೆ ಕಿರುಪರಿಚಯ ಮಾಡಿಕೊಂಡ್ರಿ. ಬನ್ನಿ ಈಗ ನಾವು ಇದರ ಸಂಸ್ಥಾಪಕರ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಸಂಸ್ಥಾಪಕರು ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು. ಬನ್ನಿ ಇವರ ಕುರಿತಾದ ಒಂದು ಚಿಕ್ಕ ವಿಡಿಯೋವನ್ನು ನೋಡೋಣ. ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಮಾರ್ಚ್ 21, 1923ರಲ್ಲಿ ಭಾರತ ದೇಶದ ಚಿಂದ್ವಾಡ ಎಂಬ ಸ್ಥಳದಲ್ಲಿ ಜನಿಸಿದರು. ಅವರ ತಂದೆಯವರಾದ ಶ್ರೀ ಪ್ರಸಾದ್ ರಾವ್ ಸಾಲ್ವೆಯವರು ಮಹಾತ್ಮ ಗಾಂಧಿಯವರ ಆಪ್ತ ಸಹವಾಸಿಯಾಗಿದ್ದರು. ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿ ಭಾರತದ ಮೊದಲ ಸಂವಿಧಾನವನ್ನು ಬರೆಯಲು ಸಹಾಯ ಮಾಡಿದ್ದರು. 1942ರಲ್ಲಿ ಗಾಂಧೀಜಿಯವರು ಘೋಷಿಸಿದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಶ್ರೀ ಮಾತಾಜಿಯವರು ಎದೆಗಾರಿಕೆಯಿಂದ ಯುವ ನಾಯಕಿಯಾಗಿ ಪಾತ್ರವನ್ನು ವಹಿಸಿದ್ದರು ಹಾಗೂ ಹೋರಾಟಗಾರರೊಂದಿಗೆ ಬಂಧಿಸಲ್ಪಟ್ಟಿದ್ದರು. ಅವರು ವೈದ್ಯಕೀಯ ಮತ್ತು ಮನೋಶಾಸ್ತ್ರವನ್ನು ಲಾಹೋರಿನ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು. ಅವರು ಸರ್ ಸಿ.ಪಿ. ಶ್ರೀವಾಸ್ತವ, ಭಾರತದ ಅತ್ಯಂತ ಸಮರ್ಪಣಾ ಭಾವದ ಸಿವಿಲ್ ಸರ್ವೆಂಟ್, ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದ ಹಾಗೂ ಇಂಗ್ಲೆಂಡಿನ ರಾಣಿಯ ನೈಟ್ಹುಡ್ ಪದವಿ ಪಡೆದಿದ್ದವರನ್ನು ವಿವಾಹವಾದರು. ಒಬ್ಬ ಗೌರವಾನ್ವಿತ ರಾಯಭಾರಿಯ ಪತ್ನಿಯಾಗಿ ಶ್ರೀ ಮಾತಾಜಿಯವರು ಪ್ರಪಂಚದಾದ್ಯಂತ ಪ್ರಯಾಣ ಮಾಡುತ್ತಾ ಧೈರ್ಯದಿಂದ ಪಕ್ಷಪಾತದ ವಿರುದ್ಧ ನಿಲ್ಲುತ್ತಾ ಅಗತ್ಯರಿಗೆ ಸಹಾಯಕಾರಿಯಾಗಿ, ಇಬ್ಬರು ಹೆಣ್ಣು ಮಕ್ಕಳ ಪ್ರೀತಿಯ ತಾಯಿಯಾಗಿ, ಕಲೆ ಹಾಗೂ ಸಂಗೀತವನ್ನು ಪ್ರೋತ್ಸಾಹಿಸುತ್ತಾ ವಾತ್ಸಲ್ಯದಿಂದ ಕೂಡಿದವರಾಗಿದ್ದರು. ಮಾನವನ ವಿವಿಧ ರೀತಿಯ ತೊಂದರೆಗಳ ಬಗ್ಗೆ ವಿಮರ್ಶಿಸುತ್ತಾ ಶ್ರೀ ಮಾತಾಜಿಯವರು 5ನೇ ಮೇ 1970ರಂದು ನಾರ್ಗೋಲಿನ ಏಕಾಂತವಾದ ಸಮುದ್ರ ತೀರದಲ್ಲಿ ಧ್ಯಾನ ಮಾಡುತ್ತಾ ಸಾಮೂಹಿಕ ಮಟ್ಟದಲ್ಲಿ ಸಾವಿರಾರು ಜನರಿಗೆ ಆತ್ಮಸಾಕ್ಷಾತ್ಕಾರವನ್ನು ಕೊಡುವುದರಿಂದ ಜನರು ತಮ್ಮ ಆತ್ಮದೊಂದಿಗೆ ಸಂಬಂಧವನ್ನು ಪಡೆದು ಆಂತರಿಕ ಪರಿವರ್ತನೆಯನ್ನು ತರಬಲ್ಲ ಪದ್ಧತಿಯನ್ನು ಕಾಣುವಂತರಾದರು. 1970ರಿಂದ ಹಿಮಾಲಯದ ತಪ್ಪಲಿಯಿಂದ ಆಸ್ಟ್ರೇಲಿಯಾವರೆಗೆ, ಲಂಡನ್, ಇಸ್ತಾನ್ಬುಲ್, ಲಾಸ್ ಆಂಜಲಸ್ ಹೀಗೆ ಲೋಕದೆಲ್ಲೆಡೆ ಪ್ರಯಾಣ ಮಾಡುತ್ತಾ ಸಹಜ ಯೋಗ ಧ್ಯಾನ ಪದ್ಧತಿಯ ಬಗ್ಗೆ ಬೋಧನೆ ಮಾಡುತ್ತಾ ಹಲವಾರು NGOಗಳನ್ನು ಸಹ ಸ್ಥಾಪಿಸಿದರು. ಹೀಗೆ ಹಲವಾರು ಸಾರ್ವಜನಿಕ ಪ್ರವಚನಗಳನ್ನು ನೀಡುತ್ತಾ ಜನರು ಯಾವುದೇ ಜಾತಿ, ಮತ, ವಯಸ್ಸು ಅಥವಾ ಸಾಮಾಜಿಕ ಸ್ಥಾನಮಾನದ ಭೇದಭಾವವಿಲ್ಲದೆ ಅವರ ಬೋಧನೆಯನ್ನು ಅನುಸರಿಸಿದರು.
ಮಾನವರ ಆತ್ಮ ಸಾಕ್ಷಾತ್ಕಾರದಿಂದ ಪಡೆಯಬಹುದಾದ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು. ತಮ್ಮ 40 ವರ್ಷಗಳ ಜೀವಾವಧಿಯಲ್ಲಿ ನಂಬಲಾಗದಷ್ಟು ಪ್ರಯಾಣ ಮಾಡುತ್ತಾ ಸುಮಾರು 95 ರಾಷ್ಟ್ರಗಳಲ್ಲಿ ಸಹಜ ಯೋಗ ಧ್ಯಾನವನ್ನು ಸ್ಥಾಪಿಸಿದರು. ತಮ್ಮ ದಿವ್ಯಶಕ್ತಿಯಿಂದ ಮಾನವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸದಾ ಆಸರೆಯಾಗಿದ್ದರು. ಶ್ರೀ ಮಾತಾಜಿ ಅವರು ಫೆಬ್ರವರಿ 23, 2011ರಲ್ಲಿ ಸ್ವರ್ಗವಾಸಿಯಾದರು. ಅವರ ಮಹಾಸಮಾಧಿಯು ನವದೆಹಲಿಯ ನಿರ್ಮಲ್ ಧಾಮ್ನಲ್ಲಿ ಸ್ಥಾಪಿತವಾಗಿದೆ. ಸಾವಿರಾರು ಪ್ರವಚನಗಳು, ಪುಸ್ತಕಗಳು, ಹಲವಾರು ಶಾಲೆ, ಧ್ಯಾನ ಕೇಂದ್ರ, ಆರೋಗ್ಯ ಕೇಂದ್ರ, ಕಲೆ ಹಾಗೂ ಸಂಗೀತ ಸಂಸ್ಥೆಗಳು ಇವರ ಅತ್ಯಮೂಲ್ಯವಾದ ಉಡುಗೊರೆ. ಆದರೆ ಮಾನವ ಕುಲಕ್ಕೆ ಇವರ ಅತ್ಯದ್ಭುತ ಕೊಡುಗೆಯೆಂದರೆ ಕುಂಡಲಿನಿ ಜಾಗೃತಿಯಿಂದ ಪಡೆಯಬಹುದಾದ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಇದನ್ನು ಹೇಳಿದ್ದಾರೆ ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾದೇವಿಯವರು. ಬನ್ನಿ ಈಗ ನಾವು ನಮ್ಮ ಸೂಕ್ಷ್ಮ ಶರೀರದ ಪರಿಚಯವನ್ನು ಮಾಡಿಕೊಳ್ಳೋಣ. ಭ್ರೂಣವು 2 ತಿಂಗಳಿನಲ್ಲಿ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮ ಸುತ್ತಮುತ್ತಲಿರುವ ದೈವೀ ಶಕ್ತಿಯು ನೆತ್ತಿಯ ಭಾಗದಿಂದ ಹೊರಟು ಮೆದುಳಿನಲ್ಲಿ ವಕ್ರೀಕರಣಗೊಂಡು ನಮ್ಮ ನರಮಂಡಲದ 3 ನಾಡಿಗಳಾಗಿ ಪರಿವರ್ತನೆ ಆಗುತ್ತದೆ. ಹಾಗೂ ಉಳಿದ ಶಕ್ತಿಯು 3.5 ಕಾಯಿಲ್ನಲ್ಲಿ ನಮ್ಮ ಬೆನ್ನೆಲುಬಿನ ಕೊನೆಯ ಮೂಳೆಯಾದ ಸೇಕ್ರಮಾಸ್ತಿಯಲ್ಲಿ ಸ್ಥಿತವಾಗುತ್ತದೆ. ಹೀಗೆ ರಚನೆಯಾದ ನಮ್ಮ ಸೂಕ್ಷ್ಮ ಶರೀರದಲ್ಲಿ 3 ನಾಡಿಗಳಿವೆ ಹಾಗೂ 7 ಮುಖ್ಯವಾದ ಚಕ್ರಗಳಿವೆ. ಚಕ್ರಗಳು ಎಂದರೆ ನಮ್ಮ ನರಗಳ ಗಂಟು ಅನ್ನಬಹುದು ಅಥವಾ ಜಾಡು ಅಂತಲೂ ಹೇಳ್ಬೋದು. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪ್ಲೆಕ್ಸಸ್ ಅಂತ ಕೂಡ ಕರೀತಾರೆ. ಬನ್ನಿ ಈಗ ನಾವು ನಾಡಿಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೆಯದು ಇಡಾನಾಡಿ. ಇದನ್ನು ಚಂದ್ರನಾಡಿ ಅಂತಲೂ ಕರೀತಾರೆ ಹಾಗೂ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಲೆಫ್ಟ್ ಸಿಂಪಥೆಟಿಕ್ ನರಮಂಡಲ ಅಂತಲೂ ಹೇಳ್ತಾರೆ. ಈ ನಾಡಿಯು ನಮ್ಮ ಭೂತಕಾಲವನ್ನು, ಅದರ ನೆನಪುಗಳನ್ನು, ಆಸೆಗಳನ್ನು ಹಾಗೂ ನಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು 2ನೆಯ ನಾಡಿ ಬಲನಾಡಿ ಅಥವಾ ಪಿಂಗಳ ನಾಡಿ. ಇದನ್ನು ಸೂರ್ಯನಾಡಿ ಅಂತಲೂ ಮತ್ತು ರೈಟ್ ಸಿಂಪಥೆಟಿಕ್ ನರಮಂಡಲ ಅಂತಲೂ ಕರೀತಾರೆ. ಇದು ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಯೋಜನೆ, ನಮ್ಮ ಚಿತ್ತ, ಮಾನಸಿಕ ಹಾಗೂ ದೈಹಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು 3ನೆಯ ನಾಡಿ ಮಧ್ಯನಾಡಿ. ಇದನ್ನು ಸುಷುಮ್ನಾ ನಾಡಿ ಅಂತಲೂ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಪ್ಯಾರಾಸಿಂಪಥೆಟಿಕ್ ನರಮಂಡಲ ಅಂತಲೂ ಕರೀತಾರೆ. ಇದು ನಮ್ಮ 2 ನಾಡಿಗಳನ್ನು ಸಮತೋಲನದಲ್ಲಿರಿಸಿ ನಮ್ಮ ವರ್ತಮಾನವನ್ನು ನಿಯಂತ್ರಿಸುತ್ತದೆ. ಈ ನಾಡಿಯಲ್ಲಿಯೇ ನಮ್ಮ ಕುಂಡಲಿನಿ ಶಕ್ತಿಯು ಮೇಲೆ ಏಳುವುದು. ಇನ್ನು ಈಗ ನಾವು ಚಕ್ರದ ಬಗ್ಗೆ ತಿಳಿಯೋಣ. ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ. ಹೆಸರಿಗೆ ತಕ್ಕಂತೆ ಇದು ಎಲ್ಲ ಚಕ್ರದ ಮೂಲಕ್ಕೆ ಆಧಾರವಾಗಿದೆ. ಇದು ಸೇಕ್ರಮ್ ಮೂಳೆಯ ಕೆಳಗೆ ಪೆಲ್ವಿಕ್ ಪ್ಲೆಕ್ಸಸ್ನಲ್ಲಿ ಇದೆ. ಈ ಚಕ್ರವು ಜಾಗೃತವಾದಾಗ ನಮ್ಮಲ್ಲಿ ಮಗುವಿನಂತಹ ಮುಗ್ಧತೆ, ಪಾವಿತ್ರತೆ, ಜಾಣ್ಮೆ, ವಿವೇಕ ಬುದ್ಧಿ ಮತ್ತು ಆನಂದದ ಗುಣಗಳು ಜಾಗೃತವಾಗುತ್ತವೆ. ಇದು ನಮ್ಮ ದೇಹದ ಸಂತಾನೋತ್ಪತ್ತಿ ಮತ್ತು ವಿಸರ್ಜನಾ ಅಂಗಗಳನ್ನು ನೋಡಿಕೊಳ್ಳುತ್ತದೆ. ನಮ್ಮ ನೆನಪಿನ ಶಕ್ತಿಯನ್ನು ಕೂಡ ಇದು ನಿಯಂತ್ರಿಸುತ್ತದೆ. ಇನ್ನು 2ನೆಯ ಚಕ್ರ ಸ್ವಾದಿಷ್ಠಾನ ಚಕ್ರ. ಇದನ್ನು ಅಯೋಟಿಕ್ ಪ್ಲೆಕ್ಸಸ್ ಅಂತಲೂ ಹೇಳ್ತಾರೆ. ಈ ಚಕ್ರ ಜಾಗೃತವಾದಾಗ ನಮ್ಮಲ್ಲಿ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಕಲಾತ್ಮಕತೆ ಅಂದರೆ ಆರ್ಟಿಸ್ಟಿಕ್ ಬಿಹೇವಿಯರ್ ಇಂಥ ಗುಣಗಳು ಬರುತ್ತವೆ. ಇದು ನಮ್ಮ ಮೇಧೋಜೀರಕ ಗ್ರಂಥಿ, ಯಕೃತ್, ಮೂತ್ರಪಿಂಡ, ಕರುಳು ಇವುಗಳನ್ನು ನೋಡಿಕೊಳ್ಳುತ್ತದೆ. ಇನ್ನು 3ನೆಯ ಚಕ್ರ ನಾಭಿ ಚಕ್ರ ಅಥವಾ ಮಣಿಪುರ ಚಕ್ರ. ಇದನ್ನು ಸೋಲಾರ್ ಪ್ಲೆಕ್ಸಸ್ ಅಂತಲೂ ಕೂಡ ಹೇಳ್ತಾರೆ. ಇದು ನಮ್ಮ ಉದಾರ ಭಾವ, ನೆಮ್ಮದಿ, ಶಾಂತಿಯ ಗುಣಗಳನ್ನು ನಿಯಂತ್ರಿಸುತ್ತದೆ. ಧರ್ಮದ ಗುಣಗಳೂ ಕೂಡ ನಮ್ಮಲ್ಲಿ ಈ ಚಕ್ರದಿಂದ ಜಾಗೃತವಾಗುತ್ತದೆ. ಇದು ನಮ್ಮ ಜಠರ, ಮೇಧೋಜ್ಜೀರಕ ಗ್ರಂಥಿ, ಯಕೃತ್ತಿನ ಮೇಲ್ಭಾಗ ಹಾಗೂ ಕರುಳುಗಳನ್ನು ನೋಡಿಕೊಳ್ಳುತ್ತದೆ. ಇನ್ನು 4ನೆಯ ಚಕ್ರ ಹೃದಯ ಚಕ್ರ. ಇದನ್ನು ಅನಾಹತ ಚಕ್ರ ಅಂತಲೂ ಕರೀತಾರೆ. ಇದನ್ನು ಕಾರ್ಡಿಯಾಕ್ ಪ್ಲೆಕ್ಸಸ್ ಅಂತಲೂ ಹೇಳ್ತಾರೆ. ಈ ಚಕ್ರವು ಜಾಗೃತಗೊಂಡಾಗ ನಮ್ಮಲ್ಲಿ ನಿರ್ವಾಜ್ಯ ಪ್ರೇಮ, ದಯೆ,
ಪ್ರೀತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಭದ್ರತಾ ಮನೋಭಾವ ಮುಂತಾದ ಗುಣಗಳು ನಮ್ಮಲ್ಲಿ ಜಾಗೃತವಾಗುತ್ತದೆ. ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಈ ಚಕ್ರದಿಂದಲೇ ಬರುವುದು. ಇನ್ನು 5ನೆಯ ಚಕ್ರ ವಿಶುದ್ಧಿ ಚಕ್ರ. ಇದು ನಮ್ಮ ಕುತ್ತಿಗೆ ಹಿಂಭಾಗದಲ್ಲಿದೆ. ಇದನ್ನು ಸರ್ವಿಕಲ್ ಪ್ಲೆಕ್ಸಸ್ ಅಂತ ಕೂಡ ಕರೀತಾರೆ. ಈ ಚಕ್ರದ ಗುಣಗಳು ನಿರ್ಲಿಪ್ತತೆ, ಸಾಕ್ಷೀಭಾವ ಹಾಗೂ ಮಾತುಗಾರಿಕೆಯ ಕಲೆ. ಈ ಚಕ್ರವು ನಮ್ಮ ಕಿವಿ, ಮೂಗು, ಗಂಟಲು, ಮುಖ ಹಾಗೂ ಕೈಗಳನ್ನು ನೋಡಿಕೊಳ್ಳುತ್ತದೆ. ಇನ್ನು 6ನೆಯ ಚಕ್ರ ಆಜ್ಞಾಚಕ್ರ. ಇದು ನಮ್ಮ ಮೆದುಳಿನಲ್ಲಿ ಇದೆ. ಆಪ್ಟಿಕ್ ಚಯಸ್ಮ ಅಂತ ಕೂಡ ಕರೀತಾರೆ. ಇದರ ಗುಣಗಳು ಕ್ಷಮಾಭಾವ, ನಮ್ರತೆ ಹಾಗೂ ವಿನಯಶೀಲತೆ. ಇದು ನಮ್ಮ ಕಣ್ಣು ಮತ್ತು ಮೆದುಳನ್ನು ನಿಯಂತ್ರಿಸುತ್ತದೆ. ಇನ್ನು ಕೊನೆಯ ಚಕ್ರ ಸಹಸ್ರಾರ ಚಕ್ರ. ಇದು ನಮ್ಮ ಮೆದುಳಿನ ಲಿಂಬಿಕ್ ಪ್ರದೇಶದಲ್ಲಿದೆ, ಅಂದರೆ ನೆತ್ತಿಯ ಭಾಗದಲ್ಲಿದೆ. ನಮ್ಮಲ್ಲಿ ಈ ಚಕ್ರ ತೆರೆದಾಗ ನಮಗೆ ನಿರ್ವಿಚಾರ, ನಿರ್ವಿಕಲ್ಪ ಹಾಗೂ ನಿರಾನಂದದ ಸ್ಥಿತಿ ಉಂಟಾಗುತ್ತದೆ. ಮೊದಲನೆಯದಾಗಿ ನಾವು ನಮ್ಮ ಎಡಭಾಗದಲ್ಲೇ ಕಾರ್ಯವನ್ನು ಮಾಡಬೇಕಾಗತ್ತೆ. ನಮ್ಮ ಬಲಗೈಯಿಂದ ನಮ್ಮ ಎಡ ಹೃದಯದ ಮೇಲೆ ಮೊದಲು ಕೈ ಇಟ್ಕೋಬೇಕು. ಇಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದಾದ ನಂತರ ನಾವು ಎಡಭಾಗದಲ್ಲೇ ನಮ್ಮ ಮೇಲೊಟ್ಟೆಯ ಮೇಲೆ ಕೈಯನ್ನು ಇಟ್ಕೊಂಡು ಇಲ್ಲೂ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಇದಾದ ನಂತರ ನಮ್ಮ ಕೆಳ ಹೊಟ್ಟೆ, ಎಡಭಾಗದಲ್ಲೇ ನಮ್ಮ ಕೆಳ ಹೊಟ್ಟೆಯಲ್ಲಿ ಕೈ ಇಟ್ಕೊಂಡು ಇಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದಾದ ನಂತರ ಮತ್ತೆ ಮೇಲೊಟ್ಟೆಯ ಮೇಲೆ ನಮ್ಮ ಕೈಯನ್ನು ಇಟ್ಕೊಂಡು ಇಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ನಮ್ಮ ಎಡ ಹೃದಯದ ಮೇಲೆ ಮತ್ತೆ ಬರಬೇಕು, ಮತ್ತೆ ಇಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಇದಾದ ನಂತರ ನಮ್ಮ ಎಡ ಕುತ್ತಿಗೆಯ ಭಾಗದಲ್ಲಿ ಕೈಯನ್ನು ಹಿಡಿದು ನಮ್ಮ ಕತ್ತನ್ನು ಸ್ವಲ್ಪ ಬಲಕ್ಕೆ ತಿರುಗಿಸಿ ಇಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಇದಾದ ನಂತರ ನಾವು ನಮ್ಮ ಹಣೆಯನ್ನು, ತಲೆನೋವು ಬಂದರೆ ಹೇಗೆ ಒತ್ತಿ ಹಿಡಿತೀವೋ ಹಾಗೆ ಒತ್ತಿ ಹಿಡಿದು ತಲೆಯನ್ನು ಸ್ವಲ್ಪ ತಗ್ಗಿಸಿ ಇಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದಾದ ನಂತರ ಬಲಗೈಯಿಂದ ನಮ್ಮ ತಲೆಯನ್ನು ಹಿಂಬದಿಯಲ್ಲಿ ಹಿಡಿದು ನಮ್ಮ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಇಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಕೊನೆಯದಾಗಿ ನಾವು ಬಲಗೈ ಅಂಗೈನ ಮಧ್ಯಭಾಗ ಇದೆಯಲ್ಲ, ಅದನ್ನು ಕೈಯನ್ನು ಬಿಡಿಸಿಕೊಂಡು ನಮ್ಮ ನೆತ್ತಿಯ ಮೇಲೆ ಅದನ್ನು ಒತ್ತಿ ಹಿಡಿಬೇಕು. ಹೀಗೆ ಮಾಡುವಾಗ ನಾವು ನಮ್ಮ ನೆತ್ತಿಯ ಚರ್ಮವನ್ನು ಗಡಿಯಾರ ಸುತ್ತೋ ದಿಕ್ಕಿನಲ್ಲಿ 7 ಬಾರಿ ಸುತ್ತಬೇಕು. ಈ ರೀತಿ ಮಾಡುತ್ತಾ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದಿಷ್ಟು ನಾವು ಮಾಡಬೇಕಾಗಿರೋ ಪ್ರಕ್ರಿಯೆಗಳು. ಇಲ್ಲಿ ಒಂದನ್ನು ಸ್ಪಷ್ಟ ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ಏನಂದರೆ, ನಾವು ಆತ್ಮ ಸಾಕ್ಷಾತ್ಕಾರವನ್ನು ಯಾರ ಮೇಲೂ ಬಲವಂತವಾಗಿ ಹೇರುವುದಕ್ಕೆ ಆಗುವುದಿಲ್ಲ. ನೀವು ಇದನ್ನು ಸ್ವ ಇಚ್ಛೆಯಿಂದ ಮಾಡಬೇಕಾಗತ್ತೆ. ಯಾವಾಗ ನೀವು ನಿಮ್ಮ ತುಂಬು ಹೃದಯದಿಂದ ಇದನ್ನು ಮಾಡ್ತೀರೋ ಆಗ ನಿಮಗೆ ಸಾಕ್ಷಾತ್ಕಾರದ ಅನುಭವ ಖಂಡಿತವಾಗಿಯೂ ಆಗೇ ಆಗುತ್ತದೆ. ಆದ್ದರಿಂದ ಬನ್ನಿ, ಈಗ ನಾವು ಈ ಒಂದು ಸಮಯ ನಿಮ್ಮ ಜೀವನದ ಅದ್ಭುತ ಕ್ಷಣಗಳಾಗಿರ್ತವೆ. ಆದ್ದರಿಂದ ನೀವು ಆರಾಮಾಗಿ ನೆಲದ ಮೇಲೋ ಅಥವಾ ಕುರ್ಚಿಯ ಮೇಲೋ ಕುಳಿತುಕೊಳ್ಳಿ. ನಿಮ್ಮ 2 ಕೈಯನ್ನು ಹೀಗೆ ತೊಡೆಯ ಮೇಲೆ ಇಟ್ಕೊಂಡು ಆರಾಮಾಗಿ ಕುಳಿತುಕೊಳ್ಳಿ. ಬನ್ನಿ, ಈಗ ನಾವು ಶ್ರೀ ಮಾತಾಜಿಯವರ ಮೂಲಕವೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯೋಣ. अब आपके पास चश्मा हो तो निकाल लीजिए, क्योंकि अब आंखें बंद करनी है. और पेट पे अगर कुछ चीज़ तंग हो या गर्दन में तो उसे भी ज़रा कम कर लें. और सब लोग इसे करें पूरी तरह से. फिर से मैं कहूँगी कि प्रसन्न चित्त हो जाए. ಪ್ರಸನ್ನ ಚಿತ್ತರಾಗಿರಿ. अब आप आंखें बंद कर लें. कोई भी आंख न खोले, आंख बंद कर लें. ಎಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ಳಿ. और अपना हाथ हृदय पे रखें. ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಟ್ಟುಕೊಳ್ಳಿ. अब एक प्रश्न आप अपने मन में मेरे लिए पूछें. ಈಗ ಶ್ರೀ ಮಾತಾಜಿಯವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ. मुझे आप श्री माता जी कहें
या चाहे माँ कहें। आप प्रश्न पूछिए, माँ क्या मैं आत्मा हूँ? 3 बार प्रश्न पूछे। ಶ್ರೀ ಮಾತಾಜಿ, ನಾನು ಆತ್ಮಸ್ವರೂಪನಾಗಿದ್ದೇನೆಯಾ? 3 ಬಾರಿ ಪ್ರಶ್ನೆ ಕೇಳಿ. ये बड़ा मूलभूत प्रश्न है। ಇದು ಮೂಲಭೂತವಾದ ಪ್ರಶ್ನೆಯಾಗಿದೆ. अब आप ये जान लीजिए कि अगर आप आत्मा हो गए तो आप अपने गुरु भी हो जाते हैं, क्योंकि आत्मा के प्रकाश में आप अपने ही गुरु हो जाते हैं। इसलिए आप कृपया अपना राइट हैंड पेट के ऊपरी हिस्से में रखें, लेफ्ट हैंड साइड पर उंगलियों से दबा लें इस गुरु तत्व को। अब यहाँ दूसरा प्रश्न मुझसे करें, ಈಗ ನಿಮ್ಮ ಬಲಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. माँ क्या मैं स्वयं का गुरु हूँ? माँ क्या मैं अपना ही गुरु हूँ? क्या मैं अपना ही मास्टर हूँ? ये सवाल आप मुझसे 3 बार पूछिए अपने मन में। ಈಗ 3 ಬಾರಿ ಒಂದು ಪ್ರಶ್ನೆಯನ್ನು ಕೇಳಿ, ಶ್ರೀ ಮಾತಾಜಿ, ನಾನು ನನ್ನ ಸ್ವಂತ ಗುರುವಾಗಿದ್ದೇನೆಯೇ? अब आप अपना राइट हैंड ಈಗ ಬಲಕೈಯನ್ನು पेट के निचले हिस्से में लेफ्ट हैंड साइड में रखें ಎಡ ಹೊಟ್ಟೆಯ ಕೆಳಭಾಗದಲ್ಲಿಡಿ. और ये जान लीजिए कि मैं आपकी स्वतंत्रता का पूर्ण आदर करती हूँ और आप पे मैं ज़बरदस्ती शुद्ध विद्या लाद नहीं सकती। जो शुद्ध विद्या इस चक्र से आपको पूरा ज्ञान कराएगी परमात्मा की शक्ति का। इसलिए आपको यहाँ कहना होगा 6 मर्तबा, क्योंकि इस चक्र में 6 पंखुड़ियाँ हैं। अपने हृदय में आपको मांगना होगा, श्री माता जी मुझे आप शुद्ध विद्या दीजिए। ಈಗ ಒಂದು ಪ್ರಾರ್ಥನೆಯನ್ನು 6 ಬಾರಿ ಹೇಳಿ, ಶ್ರೀ ಮಾತಾಜಿ, ದಯವಿಟ್ಟು ನನಗೆ ಶುದ್ಧ ವಿದ್ಯೆಯನ್ನು ಕೊಡಿ. अब आप अपना हाथ जरा जोर से दबाइए। जैसे ही आप शुद्ध विद्या मांगते हैं वैसे ही कुंडलिनी का जागरण शुरू हो गया, लेकिन उसके लिए ऊपर के जो चक्र हैं उन्हें हमें खोल देना होगा। आप अपना राइट हैंड आप उठा करके पेट के ऊपरी हिस्से में लेफ्ट साइड में रखें ಈಗ ನಿಮ್ಮ ಬಲಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. और पूर्ण आत्मविश्वास के साथ, आत्मविश्वास से ही चक्र खुलेंगे। पूर्ण आत्मविश्वास के साथ आप कहें, श्री माता जी मैं स्वयं का गुरु हूँ। पूर्ण आत्मविश्वास के साथ कहिए। ಈಗ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಹೇಳಿ, ಶ್ರೀ ಮಾತಾಜಿ, ನನಗೆ ನಾನೇ ಗುರುವಾಗಿದ್ದೇನೆ. 10 मर्तबा 10 बार कहिए,
10 times. 10 ಬಾರಿ ಹೇಳಿ. आपसे मैंने पहले ही बताया कि आप आत्मा हैं. आप शरीर, बुद्धि, मन, अहंकारादि उपाधि नहीं, किंतु आप शुद्ध आत्मा हैं. अब अपना राइट हैंड आप हृदय पे रखें ಈಗ ನೀವು ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಡಿ. और पूर्ण विश्वास के साथ आप 12 मर्तबा कहिए, श्री माता जी मैं शुद्ध आत्मा हूँ. श्री माता जी मैं शुद्ध आत्मा हूँ. अपनी अपनी भाषा में कहिए, जिस भाषा में कहना चाहे. 12 मर्तबा कहिए. ಸಂಪೂರ್ಣ ವಿಶ್ವಾಸದೊಂದಿಗೆ 12 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಶುದ್ಧ ಆತ್ಮನಾಗಿದ್ದೇನೆ. अब एक बात फिर से कहूँगी कि आप दोषी नहीं हैं, आप पापी नहीं हैं. आप अपने को न्यूनता में न उतारें. आप मानव हैं और गौरवशाली हैं. ದಯವಿಟ್ಟು ಯಾವುದೇ ದೋಷ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. चारों तरफ फैला हुआ परमात्मा का ये प्यार, ये समुद्र है क्षमा का. आप कोई ऐसी गलती नहीं कर सकते कि जो इस समुद्र में पूरी तरह नष्ट ना हो जाए. इसलिए आप अपने ही को क्षमा करें और अपना राइट हैंड, अपना कंधा और अपनी गर्दन इसके बीचों बीच ನಿಮ್ಮ ಬಲಕೈಯನ್ನು ಎಡ ಹೆಗಲಿನ ಮೇಲೆ ಇಡಿ. रखें और अपनी गर्दन राइट साइड को पूरी तरह से मोड़ दें. यहाँ पर आपको 16 मर्तबा कहना होगा, श्री माता जी मैं बिल्कुल दोषी नहीं हूँ, मैं निर्दोष हूँ. 16 मर्तबा कहिए, पूर्ण विश्वास के साथ कहिए, मैं कहती हूँ कि आप निर्दोष हैं. ಪೂರ್ಣ ಆತ್ಮವಿಶ್ವಾಸದೊಂದಿಗೆ 16 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಸಂಪೂರ್ಣವಾಗಿ ನಿರ್ದೋಷಿ. फिर से यही कहना है कि आप किसी को क्षमा करें या न करें, आप कुछ नहीं करते. पर अगर आप क्षमा नहीं करते हैं तो आप गलत हाथों में खेलते हैं. ನೀವು ಕ್ಷಮೆ ಮಾಡುವುದು ಬಹಳ ಮುಖ್ಯ, ಇಲ್ಲದಿದ್ದರೆ ನೀವು ತಪ್ಪು ಕೈಗಳ ವಶವಾಗುತ್ತೀರಿ. इसलिए आप सबको एक साथ क्षमा करें. अपना हाथ राइट हैंड अपने माथे पर, अपने कपाल पर आड़ा रखें, दबाएं दोनों साइड में, नीचे गर्दन झुका लें और यहाँ पर ಈಗ ನಿಮ್ಮ ಬಲಕೈಯನ್ನು ಹಣೆಯ ಮೇಲೆ ಅಡ್ಡಲಾಗಿ ಇಟ್ಟು ಒತ್ತಿ ತಲೆಯನ್ನು ಸ್ವಲ್ಪ ಕೆಳಗೆ ಬಗ್ಗಿಸಿ. पूर्ण आत्मविश्वास से कहें, श्री माता जी मैंने सबको एक साथ क्षमा कर दी. मैंने सबको एक साथ क्षमा कर दिया है. कितने बार कहने की बात नहीं, हृदय से कहना होगा, माँ मैंने सबको एक साथ क्षमा कर दिया. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ಹೃದಯದಿಂದ ಹೇಳಿ, ಎಷ್ಟು ಬಾರಿ ಎನ್ನುವುದು ಮುಖ್ಯವಲ್ಲ. अब राइट हैंड को पीछे ले ಈಗ ಬಲಕೈಯನ್ನು ತಲೆಯ ಹಿಂಭಾಗದಲ್ಲಿಡಿ. और अपने सर पीछे की ओर झुका ले. ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. इस जगह अपने समाधान के लिए अपनी गलतियां ना गिनते हुए
अपने को दोषी न ठहराते हुए अपने ही समाधान के लिए आपको कहना होगा हृदय के साथ, ನಮ್ಮದೇ ಸಮಾಧಾನಕ್ಕಾಗಿ ಹೃದಯದಿಂದ ಹೇಳಿ, हे परम चैतन्य, हमारे हाथ से अगर कोई गलती हुई हो, जाने अनजाने, तो कृपया माफ कर दीजिए। ये भी हृदय से कहें, कितने बार कहने की बात नहीं। ಹೇ ಪರಮ ಚೈತನ್ಯ, ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮಿಂದಾದ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿ. अब आखिरी चक्र बहुत महत्वपूर्ण है। ಕೊನೆಯ ಚಕ್ರ ಬಹಳ ಮಹತ್ವಪೂರ್ಣ. लेफ्ट हैंड हमारे और रखें, दोनों पैर अलग रखें, जो नीचे बैठे हैं वो आराम से बैठे रहें, लेकिन अब अपने हाथ को पसार लें, हथेली को पूरी तरह से खींच लें और उसके बीचों बीच ಬಲ ಅಂಗೈಯನ್ನು ಬಿಡಿಸಿಕೊಳ್ಳಿ. जो जगह है उसको आप बराबर अपने तालू पर, जो कि आपके बचपन में एक बहुत स्निग्ध सी हड्डी थी, उस पर रखें और अपनी गर्दन झुका लें पूरी तरह से। ಅಂಗೈಯನ್ನು ನೆತ್ತಿಯ ಮೇಲೆ ಇಡಿ. अपनी उंगलियों को पूरी तरह से खींचें बाहर की ओर, जिससे पूरा दबाव आपके स्कैल्प पर, आपके सर की चमड़ी पर पड़े। अब ये जान लीजिए कि मैं आपकी स्वतंत्रता को मानती हूँ और मैं आप पर आत्म साक्षात्कार लाद नहीं सकती, आपको मांगना होगा। अब कृपया इस हाथ को आप 7 मरतबा धीरे क्लॉकवाइज, माने घड़ी के कांटे की तरह धीरे धीरे घुमाएं और कहें 7 मरतबा, श्री माता जी, मुझे आप कृपया आत्म साक्षात्कार दीजिए, मुझे आत्मबोध दीजिए। श्री माता जी, मुझे आप आत्मबोध दीजिए। 7 मरतबा कहें। ಅಂಗೈಯನ್ನು ಗಡಿಯಾರ ಸುತ್ತುವ ದಿಕ್ಕಿನಲ್ಲಿ 7 ಬಾರಿ ಸುತ್ತಿ ಹೇಳಿ, ಶ್ರೀ ಮಾತಾಜಿ, ನನಗೆ ಆತ್ಮಬೋಧವನ್ನು ಕೊಡಿ. अब धीरे धीरे अपनी आंखें खोलिए। ಈಗ ಮೆಲ್ಲನೆ ಕಣ್ಣನ್ನು ತೆರೆಯಿರಿ. अब दोनों हाथ मेरी ओर करें इस तरह से, ಎರಡೂ ಕೈಯನ್ನು ಶ್ರೀ ಮಾತಾಜಿಯವರ ಮುಂದೆ ಇಡಿ और मेरी ओर देखें और निर्विचार हो जाइए, विचार मत करें। ಶ್ರೀ ಮಾತಾಜಿಯವರನ್ನು ನೋಡುತ್ತಾ ನಿರ್ವಿಚಾರವನ್ನು ಹೊಂದಿರಿ, ವಿಚಾರ ಮಾಡಬೇಡಿ. अब राइट हैंड थोड़ा आगे करके अपना सर झुका के देखें कि आपके तालू में से ठंडी या गरम गरम कुछ हवा आ रही है क्या। सर के ऊपर हाथ रखें, उसको छुए नहीं, दूर से देखें। किसी किसी को बहुत दूर तक आती है हवा, आ रही ठंडी हवा, देखिए सर में से आ रही। ಬಲಕೈಯನ್ನು ಮುಂದಿಟ್ಟು ಎಡಕೈ ತಲೆಯ ಮೇಲೆ ಇಟ್ಟು ನೋಡಿ. राइट हैंड मेरे ओर करें, राइट हैंड मेरे ओर करें, लेफ्ट हैंड से देखिए। पहले राइट हैंड करें मेरे ओर, हाँ अब लेफ्ट हैंड से देखिए। राइट हैंड मेरे ओर करें, लेफ्ट हैंड से देखिए, आ रही। अच्छा, अब लेफ्ट हैंड मेरे ओर। ತಣ್ಣನೆ ಬರುತ್ತಿದೆಯಾ ಅಥವಾ ಬಿಸಿ ಬರುತ್ತಿದೆಯೇ ಎಂದು. अब गर्दन झुका के देखिए, राइट हैंड से आ रही क्या, देखिए सब आ रही। ಬಲಕೈಯನ್ನು ತಲೆಯ ಮೇಲೆ ಇಟ್ಟು ನೋಡಿ, ತಣ್ಣನೆ ಬರುತ್ತಿದೆಯೇ ಅಥವಾ ಬಿಸಿ ಬರುತ್ತಿದೆಯೇ ಎಂದು. एक सवाल पूछे कि श्री माता जी, क्या यही परम चैतन्य है? ಈಗ ಎರಡು ಕೈಗಳನ್ನು ಮೇಲೆತ್ತಿ यही क्या परमात्मा की प्रेम शक्ति? ಆಕಾಶದ ಕಡೆಗೆ ತೋರಿಸಿ. 3 बार कोई सा भी एक प्रश्न करें, ऊपर गर्दन करके आकाश की ओर देखिए। ಒಂದು ಪ್ರಾರ್ಥನೆಯನ್ನು ಹೇಳಿ, ಶ್ರೀ ಮಾತಾಜಿ, ಇದೇ ಪರಮ ಚೈತನ್ಯವೇ. नीचे ले लीजिए हाथ, ಈಗ ಎರಡೂ ಕೈಗಳನ್ನು
ಕೆಳಗೆ ಇಡಿ. ऐसे रखें हाथ. ಶ್ರೀ ಮಾತಾಜಿಯವರ ಮುಂದೆ ತೋರಿಸಿ. जिन लोगों के तालू से ನಿಮ್ಮ ತಲೆಯ ಮೇಲೆ, या हाथ में, ಅಂಗೈಯಲ್ಲಿ, उंगलियों में ಬೆರಳುಗಳಲ್ಲಿ ठंडी या गर्म हवा आ रही हो, वो सब लोग हाथ ऊपर करें. ತಣ್ಣನೆ ಅಥವಾ ಬಿಸಿಯ ಅನುಭವವಾಗುತ್ತಿದೆಯೇ ಎಂದು ನೋಡಿ. ಈಗ ನಿಮಗೆ ಆತ್ಮ ಸಾಕ್ಷಾತ್ಕಾರದ ಅನುಭವವಾಗಿರಬಹುದು. ಅಂದರೆ ನಿಮ್ಮ ಕೈಗಳಲ್ಲಿ, ನಿಮ್ಮ ನೆತ್ತಿಯ ಮೇಲೆ ತಣ್ಣನೆಯ ಅಥವಾ ಬಿಸಿಯ ಗಾಳಿಯ ಅನುಭವ ಆಗಿರಬಹುದು, ಅಥವಾ ದೇಹ ಹಗುರಾದಂತೆ ಮತ್ತು ಶಾಂತಿಯ ಅನುಭವ ಆಗಿರಬಹುದು. ಈಗ ನಿಮ್ಮಲ್ಲಿ ಬೀಜ ಅಂಕುರವಾಗಿದೆ. ಒಂದು ಬೀಜ ಮೊಳಕೆ ಹೊಡೆದು ಮರವಾಗಬೇಕಾದ್ರೆ ನಾವು ಅದಕ್ಕೆ ದಿನನಿತ್ಯ ನೀರು ಗೊಬ್ಬರ ಹಾಕ್ತೇವೆ. ಹಾಗೆಯೇ ಈ ನಮ್ಮ ಆತ್ಮ ಸಾಕ್ಷಾತ್ಕಾರವು ಸ್ಥಿರವಾಗಬೇಕಾದ್ರೆ ನಾವು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಈ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯು ಒಮ್ಮೆ ಮಾತ್ರ, ಇದನ್ನು ದಿನನಿತ್ಯ ಮಾಡಬೇಕಾಗಿಲ್ಲ. ದಿನನಿತ್ಯ ಮಾಡುವ ಧ್ಯಾನದ ಬಗ್ಗೆ ಈಗ ನಾವು ತಿಳಿಯೋಣ. ನಾವು ನಿತ್ಯ ಜೀವನದಲ್ಲಿ ಸಮತೋಲನದಲ್ಲಿ ಇರುವುದಿಲ್ಲ, ವಿಚಲಿತರಾಗಿರ್ತೇವೆ. ಹಾಗೆಯೇ ನಮ್ಮ ಕುಂಡಲಿನಿ ಜಾಗೃತಿಯಾಗೋದು ನಮ್ಮ ಮಧ್ಯನಾಡಿಯಲ್ಲಿ ಮಾತ್ರ. ಅದಕ್ಕಾಗಿ ನಾವು ಸಮತೋಲನಕ್ಕೆ ಬರಬೇಕಾಗತ್ತೆ. ಇದಕ್ಕಾಗಿ ನಾವು ಪ್ರತಿನಿತ್ಯ ಮಾಡುವ ಧ್ಯಾನದಲ್ಲಿ ನಮ್ಮನ್ನು ನಾವು ಸಮತೋಲನದಲ್ಲಿ ತಂದ್ಕೋಬೇಕು. ಇದಕ್ಕಾಗಿ ನಾವು 3 ಹಂತಗಳಿವೆ. ಇದಕ್ಕಾಗಿ ನಾವು ಈಗ ಅದನ್ನು ಕಣ್ಬಿಟ್ಟು ನೋಡ್ಕೊಳ್ಳೋಣ. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರತಿನಿತ್ಯ ಮಾಡುವ ಧ್ಯಾನವನ್ನು ಮಾಡೋಣ. ಮೊದಲನೇದಾಗಿ ನಮ್ಮ 2 ಕೈಗಳನ್ನು ಹೀಗೆ ತೊಡೆ ಮೇಲೆ ಇಟ್ಕೋಬೇಕು. ಇಲ್ಲಿ ನಾವು ನಮ್ಮ ಶುದ್ಧೀಕರಣಕ್ಕಾಗಿ ಪಂಚಭೂತಗಳನ್ನು ಉಪಯೋಗಿಸ್ತೇವೆ. ಅದಕ್ಕಾಗಿ ಮೊದಲು ನಮ್ಮ ಇಡಾನಾಡಿಯ ಶುದ್ಧೀಕರಣಕ್ಕೆ ನಾವು ಭೂಮಿ ತತ್ವವನ್ನು ಉಪಯೋಗಿಸ್ತೇವೆ. ಅದಕ್ಕಾಗಿ ನಮ್ಮ ಎಡಗೈಯನ್ನು ತೊಡೆಯ ಮೇಲೂ ಬಲಗೈಯನ್ನು ಭೂಮಿಯ ಮೇಲೂ ಇಡಬೇಕಾಗುತ್ತದೆ. ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದರೆ ನೀವು ಬಲಗೈಯನ್ನು ನೆಲಕ್ಕೆ ತೋರಿಸಿದರೆ ಸಾಕು. ಇದಾದ ನಂತರ ನಮ್ಮ ಬಲಗೈಯನ್ನು ತೊಡೆ ಮೇಲೆ ಇಟ್ಕೊಂಡು ನಮ್ಮ ಎಡಗೈಯನ್ನು ಆಕಾಶಕ್ಕೆ ತೋರಿಸ್ಬೇಕಾಗತ್ತೆ. ಇದು ನಮ್ಮ ಪಿಂಗಳ ನಾಡಿಯ ಶುದ್ಧೀಕರಣಕ್ಕೆ. ಇಲ್ಲಿ ನಾವು ಆಕಾಶ ತತ್ವವನ್ನು ಉಪಯೋಗಿಸ್ತೇವೆ. ಇದಾದ ನಂತರ ನಾವು 2 ಕೈಗಳನ್ನು ಭೂಮಿಯ ಮೇಲೆ ಇಡಬೇಕು. ಇಲ್ಲಿ ನಾವು ಭೂಮಾತೆಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು, ನಮ್ಮ ಸಮತೋಲನಕ್ಕಾಗಿ. ಇದಾದ ನಂತರ ನಮ್ಮ 2 ಕೈಗಳನ್ನು ನಮ್ಮ ತೊಡೆಯ ಮೇಲೆ ಇಟ್ಕೊಂಡು ನಮ್ಮ ಧ್ಯಾನ ಸ್ಥಿತಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಇದಿಷ್ಟು ಪ್ರಕ್ರಿಯೆನ ನಾವು ಕಣ್ಣು ಮುಚ್ಚಿಕೊಂಡು ಮಾಡೋಣ. ಈಗ ನಾವು ಪ್ರತಿನಿತ್ಯ ಮನೆಯಲ್ಲಿ ಮಾಡುವ ಧ್ಯಾನವನ್ನು ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ. ಮೊದಲು ನಮ್ಮ 2 ಕೈಗಳನ್ನು ತೊಡೆ ಮೇಲೆ ಆರಾಮಾಗಿಟ್ಕೊಳ್ಳೋಣ. ಶ್ರೀ ಮಾತಾಜಿ ಅವರ ಚಿತ್ರಪಟವನ್ನೇ ನೋಡುತ್ತಾ ಪ್ರಾರ್ಥಿಸೋಣ. ಶ್ರೀ ಮಾತಾಜಿ, ಇಂದಿನ ಧ್ಯಾನಕ್ಕೆ ದಯವಿಟ್ಟು ನಮಗೆ ಅನುಮತಿಯನ್ನು ನೀಡಿ ಹಾಗೂ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿ. ನಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಂಡು ತಲೆಯನ್ನು ಸ್ವಲ್ಪ ತಗ್ಗಿಸೋಣ. ಹೃದಯದಲ್ಲಿ ಶ್ರೀ ಮಾತಾಜಿಯವರನ್ನೇ ನೋಡುತ್ತಾ ಎಡಗೈಯನ್ನು ತೊಡೆಯ ಮೇಲೆ, ಬಲಗೈಯನ್ನು ನೆಲದ ಮೇಲೆ ಇಡೋಣ. ಇಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಹೇ ತಾಯೇ, ನಿಮ್ಮ ಕೃಪೆಯಿಂದ, ನಿಮ್ಮ ದಯೆಯಿಂದ ನಮ್ಮ ಇಡಾನಾಡಿಯಲ್ಲಿರೋ ಎಲ್ಲ ತೊಂದರೆಗಳು, ಬಾಧೆಗಳು ಭೂಮಿ ತತ್ವದಲ್ಲಿ ಸೇರಿ ಹೋಗಲಿ. ದಯಮಾಡಿ ನಮ್ಮ ಇಡಾನಾಡಿಯನ್ನು ಶುದ್ಧಗೊಳಿಸಿ. ನಿಮ್ಮ ಚಿತ್ತ ನಿಮ್ಮ ಎಡಗೈ ಅಂಗೈ ಮತ್ತು ನೆತ್ತಿಯ ಮೇಲಿರಬೇಕು. ನಿಮ್ಮ ಕೈಯಲ್ಲಿ ತಣ್ಣನೆಯ ಗಾಳಿಯು ಬರುವ ತನಕ ಈ ಸ್ಥಿತಿಯಲ್ಲಿರಬೇಕಾಗುತ್ತದೆ. ನಂತರ
ನಮ್ಮ ಬಲಗೈಯನ್ನು ತೊಡೆಯ ಮೇಲೆ ಮತ್ತು ಎಡಗೈಯನ್ನು ಆಕಾಶದ ಕಡೆಗೆ ಇಡೋಣ. ಇಲ್ಲಿ ಪ್ರಾರ್ಥಿಸೋಣ, ಹೇ ತಾಯೇ, ನಮ್ಮ ಪಿಂಗಳ ನಾಡಿಯಲ್ಲಿರುವ ಎಲ್ಲ ದೋಷಗಳು, ಎಲ್ಲ ನೆಗೆಟಿವಿಟೀಸ್ಗಳನ್ನು ಆಕಾಶ ತತ್ವದಲ್ಲಿ ಸೇರಿಸಿಬಿಡಿ. ತಾಯೇ, ದಯವಿಟ್ಟು ನಮ್ಮ ಪಿಂಗಳ ನಾಡಿಯನ್ನು ಶುದ್ಧಗೊಳಿಸಿ. ನಿಮ್ಮ ಬಲಗೈ ಅಂಗೈನಲ್ಲಿ ತಣ್ಣನೆಯ ಗಾಳಿಯ ಬರುವವರೆಗೂ ಈ ರೀತಿ ಕುತ್ಕೋಬೇಕಾಗತ್ತೆ. ಇದಾದ ನಂತರ ಎರಡೂ ಕೈಯನ್ನು ಭೂಮಿಯ ಮೇಲಿಡೋಣ ಅಥವಾ ಭೂಮಿಯ ಕಡೆ ತೋರಿಸೋಣ. ಪ್ರಾರ್ಥಿಸೋಣ, ಹೇ ಭೂಮಿ ತಾಯಿ, ನಮ್ಮ ಇಡ ಮತ್ತು ಪಿಂಗಳ ನಾಡಿಯಲ್ಲಿರೋ ಎಲ್ಲ ಒತ್ತಡಗಳನ್ನು ಹೀರಿಕೊಂಡು ನಮ್ಮನ್ನು ದಯವಿಟ್ಟು ಸಂತುಲನಕ್ಕೆ ತೆಗೆದುಕೊಂಡು ಬನ್ನಿ. ಇದಾದ ನಂತರ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ನಮ್ಮ ಚಿತ್ತವನ್ನು ನೆತ್ತಿಯ ಮೇಲೆ ಇಟ್ಟು ನಾವು ಪ್ರಾರ್ಥಿಸೋಣ, ಹೇ ತಾಯಿ, ದಯವಿಟ್ಟು ನಮ್ಮನ್ನು ಧ್ಯಾನ ಸ್ಥಿತಿಗೆ ಕರೆದುಕೊಂಡು ಹೋಗಿ. ನಿಮ್ಮಲ್ಲೇನಾದರೂ ಯೋಚನೆಗಳು ಬರ್ತಾ ಇದ್ರೆ ಅದಕ್ಕೆ ಗಮನ ಹರಿಸದೆ ಚಿತ್ತವನ್ನು ಸಂಪೂರ್ಣವಾಗಿ ನೆತ್ತಿಯ ಮೇಲಿಟ್ಟು ಮತ್ತೊಮ್ಮೆ ಪ್ರಾರ್ಥಿಸೋಣ, ತಾಯೇ, ದಯವಿಟ್ಟು ನಮ್ಮನ್ನು ಧ್ಯಾನ ಸ್ಥಿತಿಗೆ ಕರೆದುಕೊಂಡು ಹೋಗಿ. ಇದೇ ಒಂದು ಸ್ಥಿತಿಯಲ್ಲಿ ಒಂದೆರಡು ನಿಮಿಷ ಮೌನವಾಗಿ ಕೂರೋಣ. ಈಗ ನಿಧಾನವಾಗಿ ಎರಡೂ ಕಣ್ಣುಗಳನ್ನು ತೆರೆದು ಶ್ರೀ ಮಾತಾಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ತಾಯೇ, ಇಂದಿನ ಧ್ಯಾನಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಿಮಗೆ ಧ್ಯಾನದ ಅನುಭವವಾಗಿರಬೇಕು. ಅಂದರೆ ನಿಮ್ಮಲ್ಲಿ ಶಾಂತಿಯ, ನಿರ್ವಿಚಾರದ ಅಥವಾ ಚೈತನ್ಯದ ಅನುಭವವಾಗಿರಬಹುದು. ಹೀಗೆ ನೀವು ಪ್ರತಿನಿತ್ಯ ಬೆಳಿಗ್ಗೆ 10 ನಿಮಿಷ ಮತ್ತು ಮಲಗುವ ಮುನ್ನ 10 ನಿಮಿಷ ಧ್ಯಾನ ಮಾಡಬೇಕಾಗುತ್ತದೆ. ಹೀಗೆ ಮಾಡುತ್ತಾ ಬಂದಲ್ಲಿ ಕ್ರಮೇಣವಾಗಿ ನಿಮ್ಮಲ್ಲಿ ಸಮತೋಲನ ಸ್ಥಿರವಾಗುತ್ತದೆ ಹಾಗೂ ಈ ಧ್ಯಾನದ ಫಲವಾದ ದೈಹಿಕವಾದ, ಮಾನಸಿಕವಾದ ಹಾಗೂ ಭಾವನಾತ್ಮಕವಾದ ಆರೋಗ್ಯವೂ ಕೂಡ ವೃದ್ಧಿಸುತ್ತದೆ. ಅಲ್ಲದೆ ನೀವು ಶಾಂತಿ ಮತ್ತು ಆನಂದವನ್ನು ಕೂಡ ಪಡೆಯಬಹುದು. ಈ ಧ್ಯಾನದ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ, ಡೌಟ್ಸ್ ಇದ್ದರೆ ಅಥವಾ ಈ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಆನ್ಲೈನ್ನಲ್ಲಿ ನಡೆಯೋ ಅನುಸರಣಾ ಅಧಿವೇಶನಕ್ಕೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ನೀವು syonline.in ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಅಥವಾ ಅದಾಗದಿದ್ದಲ್ಲಿ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು. ಈ ಎಲ್ಲ ಸಹಜಯೋಗದ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಇಷ್ಟು ಸಮಯ ನೀವು ನಮ್ಮೊಡನೆ ಇದ್ದು ಧ್ಯಾನದ ಆನಂದವನ್ನು ಪಡೆದಿದ್ದಕ್ಕಾಗಿ, ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ರತಿನಿತ್ಯವೂ ಧ್ಯಾನವನ್ನು ಮಾಡಿ ಸಮತೋಲನದಲ್ಲಿರಿ. ನಿಮ್ಮ ಜೀವನದ ನಿಜವಾದ ಅರ್ಥವನ್ನು ತಿಳಿದುಕೊಂಡು ಆನಂದವನ್ನು ಅನುಭವಿಸಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.